ನೋಡಿ, ನಮ್ಮ ದೇಶದ ಸಂವಿಧಾನದ ಪ್ರಿಯಾಂಬಲ್ ಅಲ್ಲಿ ಅಂದ್ರೆ PTKಯಲ್ಲಿ ಈಕ್ವಲ್ ಸ್ಟೇಟಸ್ ಅಂಡ್ ಈಕ್ವಲ್ ಆಪರ್ಚುನಿಟಿ ಅಂತ ಹೇಳಿದೆ. ಅಂದ್ರೆ ಸಮಾನತೆ ಹಾಗೂ ಸಮಾನ ಅವಕಾಶ ಅಂತ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಯುರೋಪಿಯನ್ ಕಂಟ್ರಿ ಒಂದು ಫಿನ್ಲ್ಯಾಂಡ್ ಅನ್ನೋ ದೇಶ ಇದೆ. ಫಿನ್ಲ್ಯಾಂಡ್ ಅನ್ನೋ ದೇಶದಲ್ಲಿ 100ಕ್ಕೆ 98% ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 100ಕ್ಕೆ 98% ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ, ಬರೀ 2% ಮಾತ್ರ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ಆಯ್ತಾ? ಏನಕ್ಕೆ ಅಂದರೆ ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರು ಅದೇ ಸಿಲೆಬಸ್ಸು, ಪ್ರೈವೇಟ್ ಸ್ಕೂಲ್ಗೆ ಹೋದ್ರು ಅದೇ ಸಿಲೆಬಸ್ಸಲ್ಲಿ ಒಂದೇ ರೀತಿ ಸಿಲೆಬಸ್ ಇದೆ. ಸಮಾನ ಶಿಕ್ಷಣ ನೀತಿ ಇದೆ ಫಿನ್ಲ್ಯಾಂಡ್ ದೇಶದಲ್ಲಿ. ನಮ್ಮ ದೇಶದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ 2 ರೀತಿ ಸಿಲೆಬಸ್ ಇದೆ, ಕನ್ನಡ ಮೀಡಿಯಮು, ಇಂಗ್ಲೀಷ್ ಮೀಡಿಯಮು. ಪುನಃ ಪ್ರೈವೇಟ್ ಸ್ಕೂಲಲ್ಲಿ ಸ್ಟೇಟ್ ಗೌರ್ಮೆಂಟ್ ಇಂಗ್ಲೀಷ್ ಮೀಡಿಯಮ್ ಇದೆ, ಮತ್ತು ಸೆಂಟ್ರಲ್ ಗೌರ್ಮೆಂಟು CBSE ಸಿಲೆಬಸ್ ಇದೆ, ಅದಾದಮೇಲೆ ICSE ಸಿಲೆಬಸ್ ಇದೆ, ಅದಾದಮೇಲೆ ಇಂಟರ್ನ್ಯಾಷನಲ್ ಸಿಲೆಬಸ್ಗಳೆಲ್ಲ ಇದೆ. ಆಯಿತಾ? ನಮ್ಮ ದೇಶದಲ್ಲಿ ಕೂಲಿ ಕಾರ್ಮಿಕರು ಬಡವರಿಗೆ ಅಂತಲೇ ಒಂದು ರೀತಿ ಶಿಕ್ಷಣ ಇದೆ ಗೌರ್ಮೆಂಟ್ ಸ್ಕೂಲು. ಆಯಿತಾ? ದುಡ್ಡಿದ್ದವ್ರಿಗೆ ಪ್ರೈವೇಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮು ತುಂಬ ಜಾಸ್ತಿ ಇತ್ತು, ಲಕ್ಷಾಂತರ ಅಂದರೆ CBSE ICSE ಅಂತ ಹೋಗ್ತಾರೆ. ಫಿನ್ಲ್ಯಾಂಡಲ್ಲಿ ರಾಜಕಾರಣಿಗಳ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ, ಅಧಿಕಾರಿಗಳ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ, ಕೂಲಿ ಕಾರ್ಮಿಕರ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ. ಅದು ಸಮಾನ ಶಿಕ್ಷಣ ನೀತಿ ಅಂದರೆ. ಮತ್ತು ಫಿನ್ಲ್ಯಾಂಡ್ ದೇಶದಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರೂ ₹1 ಫೀಸ್ ಕಟ್ಟೋಷ್ಟಿಲ್ಲ, ಪ್ರೈವೇಟ್ ಸ್ಕೂಲ್ಗೆ ಹೋದ್ರೂ ₹1 ಫೀಸ್ ಕಟ್ಟೋಷ್ಟಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರೂ ₹1 ಫೀಸ್ ಕಟ್ಟೋಷ್ಟಿಲ್ಲ, ಪ್ರೈವೇಟ್ ಸ್ಕೂಲ್ಗೆ ಹೋದ್ರೂ ₹1 ಫೀಸ್ ಕಟ್ಟೋಷ್ಟಿಲ್ಲ. ನಮ್ಮ ದೇಶದಲ್ಲಿ ಗೊತ್ತಿದೆ ನಿಮ್ಗೆ ಆಲ್ರೆಡಿ, ಗೌರ್ಮೆಂಟ್ ಸ್ಕೂಲಲ್ಲಿ ಈಗ KPS ಶಾಲೆ ಅಂತ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ KR-ಪೇಟೆಯಲ್ಲಿ KPS ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ದೇಶದಲ್ಲಿ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ KR-ಪೇಟೆಯಲ್ಲಿ. ನಿಮಗೆ ರಿಯಲ್ ಲೈಫ್ ಎಕ್ಸಾಂಪಲು. ಈ ರೀತಿ ತಾರತಮ್ಯ ಇದೆ. ಆಯಿತಾ? ದುಡ್ಡಿದ್ದವ್ರಿಗೆ ಒಂದು ರೀತಿ ಶಿಕ್ಷಣ, ದುಡ್ಡಿಲ್ದವ್ರಿಗೆ ಇನ್ನೊಂದು ರೀತಿ ಶಿಕ್ಷಣ. ಫಿನ್ಲ್ಯಾಂಡ್ ದೇಶದಲ್ಲಿ 1980ರಲ್ಲಿ 100ಕ್ಕೆ 99 ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದ್ರು, ಬರೀ 1% ಮಾತ್ರ ಪ್ರೈವೇಟ್ ಸ್ಕೂಲ್ ಹೋಗ್ತಾ ಇದ್ರು. ಇವತ್ತಿನ ದಿನ ಫಿನ್ಲ್ಯಾಂಡ್ ದೇಶದಲ್ಲಿ 100ಕ್ಕೆ 98 ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದ್ದಾರೆ, 2%, 2 ಮಕ್ಕಳು ಮಾತ್ರ ಪ್ರೈವೇಟ್ ಸ್ಕೂಲ್ ಹೋಗ್ತಾ ಇದ್ದಾರೆ. ಆಯಿತಾ? ಸುಮಾರು 40-45 ವರ್ಷದಲ್ಲಿ ಪ್ರೈವೇಟ್ ಸ್ಕೂಲ್ ಹೋಗೋ ಸಂಖ್ಯೆ, ಮಕ್ಕಳ ಸಂಖ್ಯೆ, ಪ್ರೈವೇಟ್ ಸ್ಕೂಲ್ಗೆ ಹೋಗೋ ಮಕ್ಕಳ ಸಂಖ್ಯೆ ಬರೀ 1%, ಒಂದಕ್ಕಿಂತ ಕಡಿಮೆ ಪರ್ಸೆಂಟ್ ಮಾತ್ರ ಇನ್ಕ್ರೀಸ್ ಆಗಿದೆ. ಅದೇ ನಮ್ಮ ದೇಶ ನೋಡಿ. ಆಯಿತಾ? 2013-14ರಲ್ಲಿ ನಮ್ಮ ರಾಜ್ಯದಲ್ಲಿ 2013-14ರಲ್ಲಿ ಅಲ್ಲಿಂದ ಇಲ್ಲಿಗೆ ಹೋಲಿಸ್ಕೊಂಡ್ರೆ 2020-25 ಹೋಲಿಸ್ಕೊಂಡ್ರೆ ಕಳೆದ 1 ದಶಕದಲ್ಲಿ, ಕಳೆದ 10 ವರ್ಷದಲ್ಲಿ 57% ಮಕ್ಕಳು ಗೌರ್ಮೆಂಟ್ ಸ್ಕೂಲಿಂದ ಪ್ರೈವೇಟ್ ಸ್ಕೂಲ್ ಹೋಗ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಳೆದ 10 ವರ್ಷಗಳಲ್ಲಿ ಗೌರ್ಮೆಂಟ್ ಸ್ಕೂಲಿಂದ ಪ್ರೈವೇಟ್ ಸ್ಕೂಲ್ಗೆ 57% ಮಕ್ಕಳು ಹೋಗ್ತಾ ಇದ್ದಾರೆ. ಕಾರಣ ಏನು ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ, ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಪೇರೆಂಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಒಂದು ಸರ್ವೆ ರಿಪೋರ್ಟ್ ಹೇಳುತ್ತೆ, 47% ಪೇರೆಂಟ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ CBSE ICSE ಶಿಕ್ಷಣ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರೆಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ನಮ್ಮ ಶಿಕ್ಷಣ ಇಲಾಖೆ ಏನು ಮಾಡ್ತಾ ಇದೆ, ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ, ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇಲ್ಲ. ಏನಕ್ಕೆ ಅಂದರೆ ದುಡ್ಡಿಲ್ಲ ಅಂತಲ್ಲ. ಫಿನ್ಲ್ಯಾಂಡ್ ದೇಶದಲ್ಲಿ ಸ್ಟೇಟ್ ಬಡ್ಜೆಟ್ ಇದೆಯಲ್ಲ, ಫಿನ್ಲ್ಯಾಂಡ್ ದೇಶದ ಬಡ್ಜೆಟಲ್ಲಿ 10.2% ಮಾತ್ರ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದೆ. ಆಯಿತಾ? ಅವ್ರದ್ದು ದೇಶದ ಬಡ್ಜೆಟಲ್ಲಿ 10.2%ನ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 10.8%, ಫಿನ್ಲ್ಯಾಂಡ್ಗಿಂತ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವಿ ನಾವು ಶಿಕ್ಷಣ ಇಲಾಖೆಗೆ. ಆದರೂ ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಈ ರೀತಿ ಕುಲ್ಗೆಟ್ಟೋಗಿದೆ. ಏನಕ್ಕೆ ಅಂದರೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕರಪ್ಷನ್ ಜಾಸ್ತಿ. ನಿಮಗೆಲ್ಲ ಗೊತ್ತೇ ಇದೆ, ಇವತ್ತಿನ ದಿನ ಚುನಾವಣೆ ಗೆಲ್ಲಬೇಕು ಅಂದರೆ ಕಡಿಮೆಯಿಂದ 25-50 ಕೋಟಿನ ಖರ್ಚು ಮಾಡಿ ಚುನಾವಣೆನ ಗೆಲ್ಲಬೇಕು. ಅದನ್ನೆಲ್ಲ ಕಲೆಕ್ಷನ್ ಹೆಂಗೆ ಮಾಡ್ತಾರೆ? ಇದೆ ಶಿಕ್ಷಣ ಇಲಾಖೆ, ಇದೆಲ್ಲ BEO DDPO ಇವೆಲ್ಲ ಕಲೆಕ್ಷನ್ ಸೆಂಟರ್ ಆಗಿಬಿಟ್ಟಿದೆ. ಇವೆಲ್ಲ ATMಗಳಾಗ್ಬಿಟ್ಟಿದೆ. ದುಡ್ಡೆಲ್ಲ ಈ ರೀತಿ ನುಂಗಿ ನೀರು ಕುಡಿತಾ ಇದ್ದಾರೆ. ಈ ನಮ್ಮ ರಾಜ್ಯದ 42,000 ಕೋಟಿ ಶಿಕ್ಷಣ ಇಲಾಖೆ ಬಡ್ಜೆಟ್ ಏನಿದೆ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಮ್ಯಾಚಪ್ ಮಾಡ್ತಾ ಇದ್ದಾರೆ. 42,000 ಕೋಟಿ ಕೊಟ್ಟಿದ್ರೆ ಅದನ್ನ ಲೆಕ್ಕ ಬರ್ಸೋದು, ಅದನ್ನ ಆಡಿಟ್ ಬಂದರೆ ಸಿಗಾಕೋಬಾರ್ದಲ್ಲ, ಅದನ್ನ ಲೆಕ್ಕ ಮಾಡೋಕ್ಕೆ, ಜಮಾ ಮಾಡೋಕ್ಕೆ ನಿಂತಿದ್ದಾರೆ ಅಷ್ಟೇ. ಗುಣಮಟ್ಟದ ಶಿಕ್ಷಣನೂ ಕೊಡ್ತಾ ಇಲ್ಲ, ಮೂಲಭೂತ ಸೌಕರ್ಯನೂ ಕೊಡ್ತಾ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆ ಇಷ್ಟೊಂದು ಕುಲ್ಗೆಟ್ಟೋಗಿದೆ. ದೇಶದ ಮಾಲೀಕರು, ಆಯಿತಾ, ಟ್ಯಾಕ್ಸ್ ಪೇಯರ್ಸು, ನಾವು ಕೇಳ್ಕೊತಾ ಇದ್ವಿ ನಮಗೆ CBSE ಗುಣಮಟ್ಟದ ಶಿಕ್ಷಣ ಬೇಕು ಅಂತ. ಆಯಿತಾ? ಇದು ರಾಜ್ಯ ಸರ್ಕಾರ ಕೊಡಲೇಬೇಕು. ಇದು ಸಂವಿಧಾನನೂ ಹೇಳಿದೆ, ಸಂವಿಧಾನದ ಪ್ರಿಯಾಂಬಲಲ್ಲೂ ಹೇಳಿದೆ. ಇದೇನಾರ ಕೊಡಲಿಲ್ಲ ಅಂದರೆ ನಮ್ದು 2 ಬೇಡಿಕೆ ಇರೋದು. LKGಯಿಂದ 5ನೇ ಕ್ಲಾಸ್ವರೆಗೂ ಆಯಾ ಗ್ರಾಮದಲ್ಲೇ CBSE ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ನವೋದಯ ಮಾದರಿ ವಸತಿ ಶಾಲೆ ಕೊಡಬೇಕು. ಇವೆರಡು ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂದರೆ ಜನವರಿ 26ನೇ ತಾರೀಕು ನಮ್ಮ ದೇಶಕ್ಕೆ ಸಂವಿಧಾನ ಬಂದು 75 ವರ್ಷ ಆಗುತ್ತೆ. ಅಮೃತ ಮಹೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅವತ್ತು ಬಲಗೈಲಿ ರಾಷ್ಟ್ರಧ್ವಜ ಇಟ್ಕೊಂಡು, ಎಡಗೈಲಿ ಕಪ್ಪು ಧ್ವಜ ಇಟ್ಕೊಂಡು 31 ಜಿಲ್ಲಾ ಕೇಂದ್ರ,
224 ತಾಲೂಕು ಕೇಂದ್ರದಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಕೈಯಲ್ಲೇ ಉಗ್ರ ಹೋರಾಟ ಮಾಡ್ತೀವಿ ನಾವು. ಅದಕ್ಕೆ ಹೇಳ್ತಾ ಇರೋದು ಪೇರೆಂಟ್ಸ್ಗೆಲ್ಲ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದರೆ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಚಳುವಳಿಗೆ ಬೆಂಬಲ ಕೊಡಿ. ಇಲ್ಲಾಂದ್ರೆ ಮುಂದೊಂದು ದಿನ ಏನಾಗುತ್ತೆ ಅಂದರೆ, ಹೇಳಿದ್ನಲ್ಲ, ಕಳೆದ 40-45 ವರ್ಷದಿಂದ ಈ ರಾಜಕಾರಣಿಗಳು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ತಮ್ಮ ಸಂಬಂಧಿಕರಿಗೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ರನ್ ಮಾಡ್ತಾ ಇದ್ದಾರೆ. ಎಲ್ಲ ಲೈಸೆನ್ಸ್ ಎಲ್ಲ ಈಗ ಆಲ್ಮೋಸ್ಟ್ ಪ್ರೈವೇಟ್ ಸ್ಕೂಲೆಲ್ಲ ರನ್ ಮಾಡ್ತಾ ಇರೋಲ್ಲೇ ರಾಜಕಾರಣಿಗಳ ಮಕ್ಕಳು ಮೊಮ್ಮಕ್ಕಳು. ಮುಂದೊಂದು ದಿನ ನಮ್ಮ ಮಕ್ಕಳೇನ ಯಾವ್ದಾರ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕು ಅಂದರೆ, ಯಾವ್ದಾರ ಸ್ಕೂಲ್ಗೆ ಹೋಗ್ಬೇಕು ಅಂದರೆ, ಒಂದು ಈ ಪಕ್ಷದ ರಾಜಕಾರಣಿ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ, ಇಲ್ಲ ಈ ಇನ್ನೊಂದು ಪಕ್ಷದ ರಾಜಕಾರಣಿಯ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಒಂದು ರೀತಿ ಗುಲಾಮರಾಗ್ಬಿಡ್ತೀವಿ ಇವ್ರಿಗೆ. ಅದಕ್ಕೋಸ್ಕರ ನೀವು ಯಾವುದೇ ರಾಜಕೀಯ ಪಕ್ಷದ ಬೆಂಬಲಿಗರಾಗಿರಲಿ, ಆಯ್ತಾ, ನೀವು ಶಿಕ್ಷಣ ವ್ಯವಸ್ಥೆ ವಿರುದ್ಧ ನಾವೇನು ಚಳವಳಿ ಮಾಡ್ತಾ ಇರೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ. ಎಲೆಕ್ಷನ್ ಟೈಮಲ್ಲಿ ಯಾರಿಗಾರೋ ಓಟ್ ಹಾಕೊಳ್ಳಿ ನೀವು, ಆಯ್ತಾ. ಈ ಚಳವಳಿಗೆ ಕೈ ಜೋಡಿಸಿದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತೆ. ಸರ್ಕಾರಿ ಶಾಲೆ ಉಳಿದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತೆ. ಪ್ರಜಾಪ್ರಭುತ್ವ ಉಳಿದ್ರೆ ನಮ್ಮ ದೇಶದಲ್ಲಿ ಸಂವಿಧಾನ ಉಳಿಯುತ್ತೆ. ಆದ್ದರಿಂದ ರಾಜ್ಯದಲ್ಲಿ 40 ಲಕ್ಷ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅವ್ರ ಪೇರೆಂಟ್ಸ್ ಎಲ್ಲ ನಮ್ಮ ಚಳವಳಿಗೆ ಕೈ ಜೋಡಿಸಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಜಾರಿಯಾಗುತ್ತೆ. ಇನ್ನೊಂದು, ಫಿನ್ಲ್ಯಾಂಡ್ ಇನ್ನೊಂದು ಹೇಳ್ತೀನಿ. ಫಿನ್ಲ್ಯಾಂಡಲ್ಲಿ 10.2% ದೇಶದ ಬಡ್ಜೆಟ್ ಖರ್ಚು ಮಾಡ್ತಾ ಇದ್ರು. ಅಲ್ಲಿ ಊಟ, ಆಯಿತಾ, ಮಕ್ಕಳಿಗೆ ಊಟ, ಬಟ್ಟೆ, ಮತ್ತಾದಮೇಲೆ ಟ್ರಾನ್ಸ್ಪೋರ್ಟು, ಅದ್ರ ಜೊತೆಗೆ ಹೆಲ್ತ್ ಕೇರ್ ಕೊಡ್ತಾ ಇದ್ದಾರೆ. ಮಕ್ಕಳು 18 ವರ್ಷ ಆಗೋ ತನಕ ಹೆಲ್ತ್ ಕೇರು ತುಂಬ ಫ್ರೀ ಇದೆ. ಹೆಲ್ತ್ ಕೇರ್ ಫೆಸಿಲಿಟಿ ಫ್ರೀ ಇದೆ. ನಮ್ಮ ದೇಶದಲ್ಲಿ ಏನೂ ಇಲ್ಲ. ಈ ಕಡೆ ಮಕ್ಕಳಿಗೆ ಮೊಟ್ಟೆ ಕೊಡ್ತೀವಿ, ಹಾಲು ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ, ಚಿಕ್ಕಿ ಕೊಡ್ತೀವಿ, ಇದೇ ರೀತಿ ಹೇಳ್ಕೊಂಡು ಶಿಕ್ಷಣ ಸಚಿವ ಯಾಮಾರಿಸ್ತಾ ಇದ್ದಾನೆ. ಈ ಅವಿವೇಕಿ ಹೇಳಿದ್ನಲ್ಲ, 10.8% ಸ್ಟೇಟ್ ಬಡ್ಜೆಟ್ ಖರ್ಚು ಮಾಡ್ತಾ ಇದ್ದೀವಿ. ಈ ಅವಿವೇಕಿ ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆನ ಫಿನ್ಲ್ಯಾಂಡ್ ಜೊತೆ ಕಂಪೇರ್ ಮಾಡ್ಕೋಬೇಕು. ಈ ಅವಿವೇಕಿ ವಿಧಾನಸೌಧದ ಅಧಿವೇಶನದಲ್ಲಿ ಯಾವುದಾದ್ರು ಮಧ್ಯಪ್ರದೇಶದ ಜೊತೆ ಕಂಪೇರ್ ಮಾಡ್ಕೊತಾ ಇದ್ದಾನೆ. ಇವನ್ ಯೋಗ್ಯತೆ ಇದರಲ್ಲೇ ಗೊತ್ತಾಗುತ್ತೆ. ಶಿಕ್ಷಣ ಸಚಿವನ ಯೋಗ್ಯತೆ ಇದರಲ್ಲೇ ಗೊತ್ತಾಗುತ್ತೆ. 10.8% ನಾವು ಬಡ್ಜೆಟ್ ಖರ್ಚು ಮಾಡ್ತಾ ಇದ್ದೀವಿ ಅಂದರೆ ನಾವು ಫಿನ್ಲ್ಯಾಂಡ್ ಜೊತೆಲಿ ನಮ್ಮ ಎಜುಕೇಷನ್ ಸಿಸ್ಟಮ್ನ ಕಂಪೇರ್ ಮಾಡ್ಕೋಬೇಕು. ಈ ಅವಿವೇಕಿ ಮಧ್ಯಪ್ರದೇಶ ಜೊತೆಗೆ ಕಂಪೇರ್ ಮಾಡ್ಕೋತಾ ಇದೆ. ಆದ್ದರಿಂದ ದಯವಿಟ್ಟು ಚಳವಳಿಗೆ ಭಾಗವಹಿಸಿ ಬೆಂಬಲ ಕೊಡಿ. ಖಂಡಿತ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಾವು ಅಂದ್ಕೊಂಡದ್ದು ಜಾರಿಗೆ ಆಗೇ ಆಗುತ್ತೆ.